ಶಿವಕುಮಾರ್ ಸಾಹೇಬರು ಬಂದು ವಿಸಿಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ ಭರವಸೆ ಕೊಟ್ಟಿದ್ದಾರೆ. ಅವರು ಬರೋವರೆಗೂ ನಾವು ಸಮಾಧಾನವಾಗಿ ಇರ್ತೇವೆ. ಪೊಲಿಟಿಸೈಸ್ ಮಾಡ್ತಾವ್ರಿ ಎಮ್ಎಲ್ಎಗಳನ್ನೇ ಚಾನೆಲ್ ಮೇಲೆ ಓಡಾಡಿ ಎಲ್ರಿಗೂ ಓಡದಿ ಅಧಿಕಾರಿಗಳನ್ನೆಲ್ಲ ಓಡಿಸಿ ಇವರ ನೀರ್ಗಂಟಿಗಳಾಗ್ಬಿಡ್ತಾರೆ. ರೈತ ಪರ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಮೇ 30ನೇ ತಾರೀಕು ಇದನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಹೋರಾಟವನ್ನ ಇಡೀ ಜಿಲ್ಲೆಯ ರೈತರು ಕರೆದಿದ್ರು. ಆ ಕಾರಣಕ್ಕೆ ಮಾನ್ಯ ನಮ್ಮ ಸಂಸದರು, ಕೇಂದ್ರದ ಸಚಿವರಾದಂಥ ರೈಲ್ವೆ ಮಂತ್ರಿಗಳಂತ ಸೋಮಣ್ಣ ಸರ್ ಅವರೊಂದು ಇಲ್ಲಿ ಮೀಟಿಂಗ್ ಆಗಬೇಕು ಅಂತೇಳಿ, ಸಭೆ ಆಗಬೇಕು ಅಂತೇಳಿ ಜಲಸಂಪನ್ಮೂಲ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ರು. ಆ ಕಾರಣಕ್ಕೆ ಇಲ್ಲಿ ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ ಸೋಮಣ್ಣವರು ಕೂಡ ಹೇಳಿದ್ದಾರೆ, ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಾನು ಕೂಡ ಹೇಳಿದ್ದೇನೆ, ಕೃಷ್ಣಪ್ಪನವರು ಹೇಳಿದ್ದಾರೆ, ಜ್ಯೋತಿ ಗಣೇಶ್ ಅವರು ಹೇಳಿದ್ದಾರೆ. ನಮ್ಮ ರೈತರ ಆತಂಕ ಏನಿದೆ ಅಂತ ಹೇಳಿದ್ರೆ, ಬಾಟಮಿಂದ ಕೆಳಗಡೆ 10 ಫೀಟು ಆಳದಲ್ಲಿ ನೀರನ್ನು ತಗೊಂಡೋಗೋದ್ರಿಂದ ಒಂದು ಚಂಬಿಗೆ ತೂತು ಕೆಳಗಡೆ ಇಟ್ಟರೆ ನೀರು ಒಂದೇ ಸಲ ಹೊಟ್ಟೋಗುತ್ತೆ, ಮುಂದಕ್ಕೆ ನೀರು ಹೋಗಲ್ಲ ಅನ್ನೋದು ರೈತರು ಹೇಳುವಂಥದ್ದಲ್ಲಿ ವೈಜ್ಞಾನಿಕವಾಗಿ. ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ನಾವು ಡಿಮ್ಯಾಂಡ್ ಮಾಡಿದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು IIT ಮುಖಾಂತರ ವೆಲಾಸಿಟಿ, ನೀರಿನ ವೇಗ, ಈ 400 ಕ್ಯೂಸೆಕ್ಸ್ ಕುಣಗಲ್ಗೆ ಹೋದರೆ ನೀರಿನ ವೇಗ 167, 70ನೇ ಕಿಲೋಮೀಟರ್ನ 167ನೇ ಕಿಲೋಮೀಟರ್ವರೆಗೂ ವೇಗ ತಗೊಳುತ್ತಾ ಇಲ್ವಾ? ಇನ್ನೊಂದು 400 ಕ್ಯೂಸೆಕ್ಸ್ ಬದಲಾಗಿ 600 ಕ್ಯೂಸೆಕ್ಸ್ ನೀರನ್ನು ಪ್ರೆಷರ್ ಕೊಟ್ಟರೆ ನೀರು ಕುಣಗಲ್ಗೆ ಹೋಗೋದು ಒಂದು 35 ಕಿಲೋಮೀಟರ್ ಅನ್ನೋದು ಕೂಡ ನಾವು ಒಂದು ವಾದವನ್ನು ಇಟ್ಟು, ಆ ವಾದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಬಂದು ನಾನು ಅದನ್ನು ಪರಿಶೀಲಿಸ್ತೀನಿ. ಎರಡನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ IITಗೆ ಇದನ್ನು ಮಾಡೆಲಿಂಗಿಗೆ ಏನು ವೆಲಾಸಿಟಿ ಆ್ಯಂಡ್ ಹೈಡ್ರಾಲಿಕ್ ಸಿಸ್ಟಮನ್ನು ಚೆಕ್ ಮಾಡಿ ನಂತರ ಈ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನೀವು ರೈತರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ತುಮಕೂರು ಜಿಲ್ಲೆ ಎಲ್ಲದಕ್ಕೂ ನೀರಾವರಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಯಾವ್ದು ಹಣ ಕೊಡೋದು ಬೇಡ, ಇರೋ ನಮ್ಮದು ಮೂಲ ಯೋಜನೆ ಏನಿದೆ ಅದರಲ್ಲಿ ಎಲ್ಲ ಜನರು ಇವತ್ತು ನೆಮ್ಮದಿಯಾಗಿದ್ದೇವೆ. ಏನು ಯೋಜನೆ ಇದೆ ಅದೇ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ, ನಮ್ಮ ರೈತರ ಅಪೇಕ್ಷೆ ಕೂಡ. ಅದರಿಂದ ಬಂದು ಎಲ್ಲವನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತರಿಪಡಿಸಿದ ಮೇಲೆ ಈ ಯೋಜನೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ್ದೇವೆ, ಜಿಲ್ಲೆಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನೀವು ಈ ಯೋಜನೆಯ ಪರ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಕೂಡ ಹೇಳಿದ್ದೇವೆ. ಇಲ್ಲ ಈ ಯೋಜನೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಮಾಡಿಸಲ್ಲ, ಬೇರೆ ಎಲ್ಲಿಂದನೂ ಮಾಡಿಸಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟಕ್ಕೂ ಕೂಡ ಇಳಿತೇವೆ. ನಾವು ಯಾರಿಗೂ ಕೂಡ ಕಚ್ಚೆಯನ್ನು ಕಟ್ಟಲ್ಲ, ಸರ್ಕಾರಗಳಿರೋದು ರೈತರ ಪರ ಅಂತ ಕೂಡ ಹೇಳಿದ್ದೇವೆ. ಅದರಿಂದ ಅದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದು ವಿಸಿಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಬರೋವರೆಗೂ ನಾವು ಸಮಾಧಾನವಾಗಿ ಇರ್ತೇವೆ. ಏನು ನೀರು ಹರಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದು, ಅದರಂತೆ ಲಿಂಕ್ ಕೆನಾಲ್ ಮೂಲಕ ಮಾಡೋಂಥದ್ದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ. ತೀರ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಈ ಪೊಲಿಟಿಸೈಸ್ ಮಾಡ್ತಾವ್ರಿ. ಈಗ ಮಾಡರ್ನೈಸೇಷನ್ ಮಾಡಿದ್ರೂ ಸಹ ನಾವು 190 ಕಿಲೋಮೀಟರ್ ದೂರದಲ್ಲಿ ಬಾಲದ ತುದಿಲಿದ್ದೀವಿ. ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಿಲ್ಲ 15 ವರ್ಷದಿಂದ. ಸೊ ಇನ್ನೇನು ಮಾಡಿದ್ರು ಮಾಡಲಿಕ್ಕಾಗಲ್ಲ ಅಂಥೇಳಿ ನಾವು ಕ್ಲೋಸ್ ಚಾನಲ್ ಮೂಲಕ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಿರ್ಧಾರ ಸರ್ಕಾರದವ್ರು ತೆಗೆದುಕೊಂಡಿದ್ದಾರೆ. ಸೊ ಮಾಡಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ, ಆಗುತ್ತೆ ಅಂತ ಭರವಸೆಯಲ್ಲಿದ್ದೇನೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಹೇಬರು ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಹೋಮ್ ಮಿನಿಸ್ಟರ್ ಸಾಹೇಬ್ರು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಗುತ್ತೆ. ಸೊಪ್ಪು ಬೆಳೆಯೋದಕ್ಕೆ, ತರಕಾರಿ ಬೆಳೆಯೋದಕ್ಕೆ ಮತ್ತು ತೋಟಗಾರಿಕೆ ಬೆಳೆಯೋದಕ್ಕೆ ನೀರು ಕುಡಿ ಅಂತ ಕೇಳಿದ್ರು. ನಾವು ಅವೆಲ್ಲ ಬೆಳೆಯೋಕ್ಕಾಗಲ್ಲ, ನಾವು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ದೀವಿ ನಾವು ಮಾಗಡಿಯವರು. ಭವಿಷ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಇಬ್ಬರು ಸೇರಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ತುಮಕೂರು ಭಾಗಕ್ಕೂ ಸಹಾಯ ಮಾಡ್ತೀವಿ ನಾವು, ಆದರೆ ಈ ಕ್ಯಾನಲ್ ಮುಖಾಂತರ ನಾವು ಕುಣಿಗಲ್ಗೆ ಮಾಡಿ ಕೂಡ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿವಸದಲ್ಲಿ ಇದು ಯಾವ ರೀತಿ ಅನುಷ್ಠಾನ ಆಗ್ತದೆ ಅಂತೇಳಿ ಕಾದು ನೋಡಬೇಕು. ನೋಡ್ರಿ, ಲಿಂಕ್ ಕೆನಾಲನ್ನು ಯಾತಕ್ಕೆ ನಾವು ಕೇಳ್ತಾ ಇದ್ದೀವಿ ಅಂದರೆ, ಗುಬ್ಬಿಲಿರ್ಬೋದು, ತುರುವೇಕೆರೆಯಲ್ಲಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ 3 ಬಾರಿ ಕೆರೆ ತುಂಬಿಸ್ಕೊತವ್ರೆ. ಯಾವ ರೀತಿ ತುಂಬಿಸ್ಕೊತಾರೆ ಅಂತಂದರೆ, MLAಗಳನ್ನೇ ಚಾನೆಲ್ ಮೇಲೆ ಓಡಾಡಿ ಎಲ್ರಿಗೂ ಒಡದಿ ಅಧಿಕಾರಿಗಳನ್ನೆಲ್ಲ ಓಡಿಸಿ ಅವ್ರು ಬೇಕಾದ ಕಡೆ ನೀರ್ಗಂಟಿಗಳೇ ಇರಲ್ಲ, ಅಲ್ಲಿ ಇವರೇ ನೀರ್ಗಂಟಿಗಳಾಗ್ಬಿಡ್ತಾರೆ. ಇದು ತಪ್ಪಬೇಕು. ಅವರು ತಗೊಳ್ಳಿ, ಅವ್ರು 2 ಸರಿ ತುಂಬಿಸ್ಕೊಳ್ಳಿ, ನಮ್ಗೆ 1 ಸರಿ ನಾವು ತುಂಬಿಸ್ಬೇಕಲ್ಲ ನಮ್ಮ ಕೆರೆಗಳನ್ನ. ದಯಮಾಡಿ ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತು ಜನಗಳನ್ನ, ಆ ಭಾಗದ ಜನಗಳನ್ನ ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು 2 ಸರಿ ತುಂಬಿಸ್ಕೊಳ್ರಪ್ಪ, ನಮ್ಗೆ 1 ಸರಿ ತುಂಬಿಸ್ರಪ್ಪ. ಮೊದಲೊಂದು ಸರಿ ನಮಗೆ ತುಂಬಿಸ್ಬಿಟ್ರು, ಬಂದಿರೋ ನೀರೆಲ್ಲ ನೀವೇ ತುಂಬಿಸ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ಹೇಳಿ. ಅದರಿಂದ ಅದನ್ನು
ಬಹುಶಃ ಇದನ್ನೆಲ್ಲ ಕೂಲಂಕುಷವಾಗಿ ಎಲ್ಲ ಚರ್ಚೆ ಆಗಿ ಬಹುಶಃ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ, ಕಾದು ನೋಡೋಣ.